ಮಾನವೀಯತೆ ಮೆರೆದ ಬಿವೈ ವಿಜೇಂದ್ರ ರಕ್ತದ ಮಡುವಿನಲ್ಲಿ ಬಿದ್ದು ಪರದಾಟ ನಡೆಸುತ್ತಿದ್ದ ವಿದ್ಯಾರ್ಥಿಗಳನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಅವರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮಾನವೀಯತೆ ಮೆರೆದ ಘಟನೆ ಇಂದು ನಡೆದಿದೆ. ಬಿವೈ ವಿಜೇಂದ್ರ ಹಾಗೂ ಶಾಸಕ ಶರಣು ಸಲ್ಗರ್ ಅವರು ಕಲಬುರಗಿ ಜಿಲ್ಲೆ ಗಣಗಾಪುರಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಗೊಬ್ಬೂರು ಗ್ರಾಮದ ಬಳಿ ಶಾಲೆಯ ವಿದ್ಯಾರ್ಥಿಗಳು ರಕ್ತದ ಮಡುವಿನಲ್ಲಿ ಬಿದ್ದು ಪರದಾಟ ನಡೆಸ್ತಾ ಇದ್ರು. ಆಗ ಸ್ವತಃ ತಮ್ಮ ವಾಹನದಲ್ಲೇ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ, ಕಲಬುರಗಿ. ಮೇಡಮ್ ಗನ್ಮನ್ ಯಾರು ಕಳಿಸು. ಸರಿ 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 ಹಿಂದಕ್ಕೆ ಬರ್ರಿ, ಅದು ID ಕಾರ್ಡ್ ಸ್ಕೂಲಿನ ಹೆಸರೇ ನೋಡ್ಕೋರಿ. ಲೋಕಲ್ ಯಾರು ಅಲ್ಲಿ ಮುಂದೊಂದು ಬ್ಯಾಗ್ ತಗೊಂಡು ಹುಡುಗನ್ ಬ್ಯಾಗ್ ಇದೆಯಪ್ಪ, ಕರ್ಕೊಂಡು ಹೋಗಿ. ರಾಜಾಪುರದ ದತ್ತಾತ್ರೇಯ ದೇವಾಲಯಕ್ಕೆ ಬಹಳ ದಿನಗಳಿಂದ ನಾವು ಬರಬೇಕು ಅಂತೇಳಿ ನಾವು ನಮ್ಮ ಶಾಸಕರು ಬರಬೇಕು ಅಂತೇಳಿ ಕೆಲಸದ ಒತ್ತಡದ ನಡುವೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಸೇಡಂನಲ್ಲಿ ಕಾರ್ಯಕ್ರಮ ಇತ್ತು, ಗುಲ್ಬರ್ಗದಲ್ಲಿ ಕೂಡ ಕಾರ್ಯಕ್ರಮ ಇತ್ತು. ನಿಯೋಜಿಸಿದಂತೆ ಭೋಜನ ಸಲ್ಲಿಸಿದ್ದಾರೆ. ವೈಯಕ್ತಿಕ ಪಕ್ಷದಲ್ಲಿನ ಸಂಕಷ್ಟಗಳ ಬಗೆಹರಿದೆ ಅಂತ. ಸಂಕಷ್ಟ ಏನಿದೆ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೂ ಇರುತ್ತೆ, ಸಂಕಷ್ಟನೂ ಇರ್ತದೆ, ಸಂಕಷ್ಟನೂ ಬರ್ತದೆ. ಇವೆಲ್ಲವೂ ಸಹಜ. ಎಲ್ಲವನ್ನೂ ಕೂಡ ಭಾಳ ಆರಾಮಾಗಿ ಯಾವುದೂ ಕೂಡ ತಲೆ ಕೆಡಿಸ್ಕೋಬೇಕು. ಅದೆಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಮೆಟ್ಟಿನಿರ್ತಕ್ಕಂಥ ಶಕ್ತಿಯಾಗಿ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದ ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು 5-6 ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅದನ್ನು ಕೂಡ ಆ ರೀತಿ ಏನೇ ಕೊರತೆ ಇದ್ರೂ ಕೂಡ ಕೊರತೆ ಮುಗಿಸ್ಕೊಂಡು ಎಲ್ಲರನ್ನ, ಯಾಕಂದರೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗಬೇಕಾಗುತ್ತೆ. ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ, ಬರೋದಕ್ಕೆ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಮಾತಾಡ್ತಿದ್ರು, ಈಗ ಟೈಮ್ ಮುಗಿಬೇಕಂತ ಟಾರ್ಗೆಟ್ ಇನ್ನಲ್ಲೇ ರೀ. ಈಗ ಸಹಜ, ಯಾಕೆಂದರೆ ರಾಷ್ಟ್ರೀಯ ನಾಯಕರು ಯುವಕರಿಗೆ ಅವಕಾಶ ಕೊಟ್ಟಾಗ ಇವೆಲ್ಲವೂ ಕೂಡ ನಡೀತದೆ. ಎಲ್ಲವೂ ಕೂಡ ಎಲ್ಲ ರಾಜಕೀಯ ಪಕ್ಷದ ಇರ್ತದೆ. ನಮ್ಮ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಅದು ನಾನೇ ಒಪ್ಕೊಳ್ತೇನೆ. ಆದರೆ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಇವೆಲ್ಲವೂ ಕೂಡ ಬಗೆಹರಿಯೋದ್ರಿಂದ ಇವೆಲ್ಲ ಸಮಸ್ಯೆಗಳು ಕೂಡ ಸುಖಾಂತ್ಯ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ. ಪರಿಷ್ಕರಣ ಸಂದರ್ಭ ಏನಾದರೂ ಬರ್ಬೋದಾ ಸರ್? ರಾಜ್ಯಾಧ್ಯಕ್ಷರ ಪಟ್ಟಿ, ಪ್ರಶ್ನೆ ಉದ್ಭವ. ಕೆಲವೊಂದು ಬೇಡಿಕೆ ಚೇಂಜ್ ಆಗಬೇಕು ಅಂತ ಕೇಳಿಲಿ.